ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಈಗಾಗಲೇ ಅನೇಕರನ್ನ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕೊಲೆಯ ಹಿಂದಿನ ದಿನ ದರ್ಶನ್ ಜೊತೆ ಲಂಚ್ ಮಾಡಿದ್ದಂತ ಚಿಕ್ಕಣ್ಣನಿಗೂ ಕೂಡ ವಿಚಾರಣೆ ಸ್ಥಳ ಮಹಜರು ಹೊರತಾಗಿರಲಿಲ್ಲ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಸುದೀರ್ಘ 4 ಗಂಟೆಗಳ ಕಾಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಕೂಡ ಪೊಲೀಸರು ವಿಚಾರಣೆ ಮಾಡಿದರು. ಶೂ ಮನೆಯಲ್ಲಿ ಇಟ್ಟುಕೊಂಡಿದ್ದರ ಹಿಂದಿನ ಉದ್ದೇಶ ಏನು ಅನ್ನೋ ಬಗ್ಗೆ ಹೇಳಿಕೆಯನ್ನು ಪಡೆದರು. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್, ಧೀರ ಶೂರ, ನಿಂದು ತಾಯಿ ಗುಣ ಅಂತ ಆರಾಧಿಸ್ತಿದ್ದ ಜನ ಈಗ ಡೆವಿಲ್, ಕ್ರೂರಿ, ನರ ರಾಕ್ಷಸ ಅಂತೆಲ್ಲ ಬಾಯಿ ತುಂಬಾ ಬೈತಿದ್ದಾರೆ. ಅಷ್ಟರ ಮಟ್ಟಿಗೆ ದರ್ಶನ್ ಹಣೆ ಬರಹ ಬದಲಾಗ್ಬಿಟ್ಟಿದೆ. ಆದ್ರೀಗ ದರ್ಶನ್ ಮಾಡಿದ ತಪ್ಪಿಗೆ ಆತನ ಸಹವಾಸ ಮಾಡಿದವರಿಗಷ್ಟೇ ಸಂಕಷ್ಟ ಎದುರಾಗಿಲ್ಲ. ಆತನೊಂದಿಗೆ ಸಪ್ತಪದಿ ತುಳಿದು ಜೀವನ ಹಂಚಿಕೊಂಡ ಪತ್ನಿಯು ಪೊಲೀಸ್ ವಿಚಾರಣೆ ಎದುರಿಸುವಂತಾಗಿದೆ. ಸತತ 4 ಗಂಟೆಗಳ ಕಾಲ ವಿಜಯಲಕ್ಷ್ಮಿಗೆ ಪೊಲೀಸರ ವಿಚಾರಣೆ. ದರ್ಶನ್ ಪತ್ನಿಯನ್ನ ವಿಚಾರಣೆಗೆ ಕರೆಸಿದ್ದು ಯಾಕೆ ಗೊತ್ತಾ? ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಕೊಲೆ ನಡೆದ ದಿನ ದರ್ಶನ್ ಜೊತೆ ಲಂಚ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಮೊನ್ನೆ ತಾನೇ ಹಾಸ್ಯ ನಟ ಚಿಕ್ಕಣ್ಣನಿಗೆ ನೋಟಿಸ್ ನೀಡಿ ಸ್ಟೋನಿ ಬ್ರೂಕ್ ಪಬ್ಗೆ ಸ್ಥಳ ಮಹಜರಿಗೂ ಕರೆತರಲಾಗಿತ್ತು. ಆದ್ರೆ ಈ ಕೇಸ್ ಸಂಬಂಧ ದರ್ಶನ್ ಪತ್ನಿಗೂ ಕೂಡ ಪೊಲೀಸರು ನೋಟಿಸ್ ನೀಡಿದ್ದರು. ಅದರಂತೆ ನಿನ್ನೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಪತ್ನಿ ವಿಜಯಲಕ್ಷ್ಮಿ ಹಾಜರಾಗಿದ್ದು ಪೊಲೀಸರ ವಿಚಾರಣೆ ಎದುರಿಸಿದ್ದಾರೆ. ದರ್ಶನ್ ಧರಿಸಿದ್ದ ಶೂ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಪತ್ತೆಯಾಗಿತ್ತು. ಈ ಹಿನ್ನೆಲೆ ಪೊಲೀಸರು ವಿಜಯಲಕ್ಷ್ಮಿಯನ್ನ ಠಾಣೆಗೆ ಕರೆಸಿ ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಹಾಗಿದ್ರೆ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿ ಅವರನ್ನ ಯಾವೆಲ್ಲ ಆಯಾಮದಲ್ಲಿ ವಿಚಾರಣೆ ನಡೆಸಿದ್ದಾರೆ ಅಂತ ನೋಡೋದಾದ್ರೆ, ಕೊಲೆ ದಿನ ದರ್ಶನ್ ಧರಿಸಿದ್ದ ಶೂ ನಿಮ್ಮನೇಲಿ ಪತ್ತೆಯಾಗಿದೆ. ಹೌದು ಮೇಡಮ್, ಅದನ್ನ ನೀವು ನಮ್ಮ ಮನೆಯಲ್ಲಿ ಸೀಸ್ ಮಾಡಿದ್ದೀರಿ. ಹಾಗಿದ್ರೆ ದರ್ಶನ್ ಧರಿಸಿದ್ದ ಶೂ ನಿಮ್ಮನೆಗೆ ಬಂದಿದ್ ಹೇಗೆ? ಮೈಸೂರಿಗೆ ಹೋಗುವಾಗ ದರ್ಶನ್ ಶೂ ಬಿಟ್ಟಿದ್ರು. ಅದನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ನನ್ನ ಮನೆಗೆ ತಲುಪಿಸಿದ್ರು. ನೀವೇನಾದ್ರೂ ದರ್ಶನ್ ಶೂ ತರುವಂತೆ ಅವ್ರಿಗೆ ಹೇಳಿದ್ರಾ? ಇಲ್ಲ. ನಿಮ್ಗೇನಾದ್ರೂ ಕೊಲೆ ಬಗ್ಗೆ ಮಾಹಿತಿ ಇತ್ತಾ? ಇಲ್ಲ, ನನ್ಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ದರ್ಶನ್ ಮತ್ತೆ ಉಳಿದವರು ಕೊಲೆ ಬಗ್ಗೆ ನಿಮ್ ಮುಂದೆ ಚರ್ಚೆ ಮಾಡಿದ್ರಾ? ಈ ಬಗ್ಗೆ ನಿಜಕ್ಕೂ ನನ್ಗೆ ಮಾಹಿತಿ ಇಲ್ಲ. ಕೊಲೆ ನಡೆದ ದಿನ ದರ್ಶನ್ ಅವರು ನಿಮ್ಮನೆಗೆ ಬಂದಿದ್ರಾ? ಇಲ್ಲ, ಕೊಲೆ ನಡೆದ ದಿನ ದರ್ಶನ್ ನನ್ನ ಮನೆಗೆ ಬಂದಿಲ್ಲ. ಅದಾದ್ಮೇಲೆ ಯಾವುದೇ ರೀತಿಯಾಗಿ ನನ್ನ ಅವರ ನಡುವೆ ಸಂಪರ್ಕ ಕೂಡ ಆಗಿಲ್ಲ. ಪವಿತ್ರ ಗೌಡ ಅವರು ನಿಮ್ ಜೊತೆ ಸಂಪರ್ಕದಲ್ಲಿದ್ರಾ? ಆಕೆಯೇ ಇಲ್ಲಸಲ್ಲದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಹೀಗಾಗಿ ನಾನು ಪವಿತ್ರರ ಆ ಪೋಸ್ಟ್ಗಳಿಗೆ ರಿಪ್ಲೈ ಕೊಟ್ಟಿದ್ದೆ ಅಷ್ಟೇ. ಅದು ಬಿಟ್ರೆ ಅವರ ಜೊತೆ ನನಗೆ ಯಾವ ಸಂಪರ್ಕನೂ ಇರಲಿಲ್ಲ. ಹೀಗೆ ಪೊಲೀಸರು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಉತ್ತರವನ್ನ ನೀಡಿದ್ದಾರೆ. ಈ ಎಲ್ಲಾ ಹೇಳಿಕೆಗಳನ್ನ ದಾಖಲಿಸಿಕೊಂಡಂತಹ ಪೊಲೀಸರು ವಿಜಯಲಕ್ಷ್ಮಿಗೂ ಈ ಕೇಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಇವರನ್ನ ಯಾವುದೇ ರೀತಿಯಾಗಿ ವಿಟ್ನೆಸ್ ಆಗಿ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಮುಂದಿನ ಹಂತದಲ್ಲಿ ಪೊಲೀಸರು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಅನ್ನ ಈ ಕೇಸ್ ಸಂಬಂಧ ವಿಚಾರಣೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಒಟ್ನಲ್ಲಿ 9 ದಿನ, ಬರೋಬ್ಬರಿ 9 ದಿನಗಳ ಬಳಿಕ ನಿನ್ನೆ ಮೊದಲ ಬಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇರುವ ಠಾಣೆಗೆ ಆಗಮಿಸಿದ್ರು. ಪೊಲೀಸ್ ವಿಚಾರಣೆಯನ್ನೂ ಎದುರಿಸಿದ್ರು. ಸದ್ಯ ಇದು ವಿಜಯಲಕ್ಷ್ಮಿ ಪಾಲಿಗೆ ಕಷ್ಟದ ದಿನ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನೇ ಆದ್ರೂ ನ್ಯಾಯವೇ ಮೇಲುಗೈ ಸಾಧಿಸಬೇಕು. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.